ಮಾಸದಲ್ಲಿ ಏಕಾದಶಿ ದಿವಸ ಅವರು ವೃಂದಾವನ ಪ್ರವೇಶ ಮಾಡಿದರು. ಅಂದರೆ ನಿನ್ನೆ. ಇವತ್ತು ವೈಭವದಿಂದ ಆರಾಧನೆ ನಡೀತಾ ಇದೆ. ಆ ಗುರುಗಳ ವೃಂದಾವನಕ್ಕೆ ಸೇವೆ ಮಾಡಿದರೇನೆ ಎಲ್ಲ ವಿಧವಾದಂತಹ ಆಪತ್ತುಗಳು ವಿಪತ್ತುಗಳು ಪರಿಹಾರ ಆದದ್ದು ಚರಿತ್ರೆಗಳನ್ನು ಅಲ್ಲಿಯ ಅರ್ಚಕರು, ಅಲ್ಲಿದ್ದಂತಹ ಎಲ್ಲ ಅನೇಕ ಭಕ್ತರು ನಾವು ಹೋದಾಗ ನಮಗೆ ಹೇಳುತ್ತಾರೆ, ಕೇಳಲಿಕ್ಕೆ ಸಿಗ್ತದೆ. ಜ್ಞಾನ, ತಪಸ್ಸು, ಪಾಂಡಿತ್ಯ ಇದ್ದರೆ ಭಕ್ತರಿಗೆ ಏನೆಲ್ಲ ಬಂದ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯತೆ ಅಂತ ನೋಡಬೇಕಾದ್ರೆ ಜ್ವಲಂತ ದೃಷ್ಟಾಂತ ಇವತ್ತಿನ ಕಥಾನಾಯಕರಾದ ಉತ್ತರಾದಿ ಮಠಾಧೀಶರಾದ ಸತ್ಯ ವಿಜಯತೀರ್ಥ ಶ್ರೀಪಾದಂಗಳವರ ಮಹಿಮೆ ನಾವು ನೋಡಲಿಕ್ಕೆ ಕೇಳಲಿಕ್ಕೆ ಸಿಗ್ತದೆ. ಅವರ ಚರಿತ್ರೆ ಬಹಳ ಇದೆ. ಒಂದೆರಡು ಚರಿತ್ರೆಗಳನ್ನು ಕೇಳಿ ಅವರ ಸ್ಮರಣೆ ಮಾಡಿ ನಾವು ಧನ್ಯರಾಗಬೇಕು, ಕೃತಾರ್ಥರಾಗಬೇಕು. ಅವರ ಆಶೀರ್ವಾದ ನಮ್ಮ ಮೇಲೆ ಇದ್ದು ನಿರಂತರ ಪಾಠ ಪ್ರವಚನ ನಡಿಬೇಕು ಅನ್ನೋ ಸಲುವಾಗಿ ಈ ಎರಡು ಮಾತುಗಳನ್ನು, ಅವರ ಅನುಗ್ರಹ ನಮ್ಮ ಮೇಲೆ ಆಗಬೇಕು ಅಂತ ಅವರನ್ನು ಸ್ತೋತ್ರ ಮಾಡುವುದಕ್ಕಾಗಿ ಹೇಳುವುದು. ಅವರು ಮನತನ ಪಾಂಡುರಂಗಿ ಮನತನ, ಬಹಳ ದೊಡ್ಡ ಮನತನ. ವಿದ್ಯಾಧೀಶರ ತೀರ್ಥರೇ ಮೊದಲಾದಂತಹ ಮಹಾನುಭಾವರು ಈ ಮಠದಲ್ಲಿ ವಿರಾಜಮಾನರಾಗಿದ್ದು ಸೇವೆಯನ್ನು ಮಾಡಿದಂತಹ ಮಹಾನುಭಾವರು. ಅವರ ಮನತನದಲ್ಲಿ ಬಂದಂತಹ ಪಾಂಡುರಂಗಿ ಶ್ರೀನಿವಾಸಾಚಾರ್ಯರಂತ ಹೇಳಿ, ಅವರ ಸುಪುತ್ರರಾಗಿದ್ದಾರೆ ಪಾಂಡುರಂಗಿ ಬಾಬಾಚಾರ್ಯರು ಅಂತ ಹೇಳಿ. ಹೇಗಿದೆ ನೋಡ್ರಿ, ವಿರಕ್ತರಾಗಿದ್ದಾರೆ. ಜಪತಪಾದಿಗಳನ್ನು, ಯಜ್ಞ ಯಾಗಾದಿಗಳನ್ನು ಮಾಡುವಂತಹ ಸ್ವಭಾವದವರು, ಶುದ್ಧ ಆಚಾರಶೀಲದವರು, ವಿರಕ್ತರಾದವರು. ಇವರಿಗೆ ಆಶ್ರಮವಾಗ್ತದೆ ಅಂತೇನು ಯಾರಿಗೂ ಕನಸು ಮನಸ್ಸು ಇಲ್ಲ. ಸತ್ಯಪೂರ್ಣ ತೀರ್ಥರು ಇವರ ಗುರುಗಳು. ಸತ್ಯಪೂರ್ಣಾಂಬುದೇರ್ ಜಾತೋ ವಿದ್ವಜ್ಜನ ವಿಜೃಂಭಿತ ಧನಿಧ್ವಂಸೀತು ನಸ್ತಾಪಂ ಶ್ರೀ ಸತ್ಯ ವಿಜಯೋಡುಪಃ ಅಂತ ಸತ್ಯವಿಜಯ ತೀರ್ಥರ ಚರ್ಮಶ್ಲೋಕ. ಅವರ ಚರ್ಮಶ್ಲೋಕದಲ್ಲಿ ಪೂರ್ಣ ತೀರ್ಥರು ಇವರ ಗುರುಗಳಿದ್ದಾರೆ ಅಂತ ನಮಗೆ ತಿಳಿದು ಬರುತ್ತದೆ. ಸತ್ಯಪೂರ್ಣರು ಒಮ್ಮೆ ಇವರು ಇರುವಂತಹ ಪ್ರಾಂತಕ್ಕೆ ಬಂದಿದ್ದಾರೆ. ಗುರುಗಳು ಬಂದಿದ್ದಾರೆ. ಇವರು ಯಾಗವನ್ನು ಮಾಡ್ತಾ ಇದ್ದಾರೆ, ದೀಕ್ಷಾಬದ್ಧರಾಗಿದ್ದಾರೆ. ಗುರುಗಳು ನಿಮ್ಮನ್ನು ಕರೀತಾ ಇದ್ದಾರೆ ಅಂತ ಇಷ್ಟು ಅವರಿಗೆ ಸಂದೇಶ ತಿಳಿದಿದೆ. ಆ ಕ್ಷಣಕ್ಕೇನೆ ಯಾವ ಅವಸ್ಥೆಯಲ್ಲಿದ್ದಾರೋ, ಗುರುಗಳು ಬಂದಿದ್ದಾರೆ, ಗುರುಗಳು ಕರೆದಿದ್ದಾರೆ. ಉತ್ತರಾದಿ ಮಠ, ಪೀಠ, ಭಕ್ತಿ, ಗೌರವ ಅಂತೂ ಬಹಳ ಇತ್ತು ಇವರಲ್ಲಿ. ಆ ಕ್ಷಣಕ್ಕೆ ಆ ಅವಸ್ಥೆಯಲ್ಲೇ ಬಿಟ್ಟು ಬಂದಿದ್ದಾರೆ. ಬಿಟ್ಟು ಬಂದು ಈ ಗುರುಗಳಲ್ಲಿ ಶರಣಾಗತರಾಗಿದ್ದಾರೆ. ಇವರ ವೈರಾಗ್ಯ, ತಪಸ್ಸು, ಇವರ ಜ್ಞಾನ ಅವೆಲ್ಲ ಕಂಡಿದ್ದಾರೆ. ಕಂಡು ಸತ್ಯಪೂರ್ಣ ತೀರ್ಥರು ಇವರಿಗೆ ಆಶ್ರಮವನ್ನು ಕೊಟ್ಟಿದ್ದಾರೆ. ಸತ್ಯ ವಿಜಯ ತೀರ್ಥರು ಅಂತ ನಾಮವನ್ನು ಇಟ್ಟಿದ್ದಾರೆ. ಇವರಿಗಿಂತ ಮುಂಚೆ ಸತ್ಯಪೂರ್ಣರು ಮತ್ತೊಬ್ಬರಿಗೆ ಆಶ್ರಮ ಕೊಟ್ಟಿದ್ದರು. ಅವರು ಸತ್ಯವರ್ಯ ತೀರ್ಥರು ಅಂತ ಹೇಳಿ. ಅವರು ವಯಸ್ಸಿನಲ್ಲಿ ಚಿಕ್ಕವರು, ಇವರು ವಯಸ್ಸಿನಲ್ಲಿ ಹೆಚ್ಚು. ಹಾಗಾಗಿ ಮಾತು ಮೊದಲಿಗೆ ಹೇಳಿಬಿಟ್ಟಿದ್ರು. ನನ್ನ ತರುವಾಯ ಸತ್ಯಪೂರ್ಣ ತೀರ್ಥರು ಹೇಳಿದ್ರು, ನನ್ನ ತರುವಾಯ ಆಶ್ರಮವನ್ನ, ಪೀಠವನ್ನ ಅಲಂಕರಿಸುವವರು ಸತ್ಯ ವಿಜಯ ತೀರ್ಥರು. ಅನಂತರದಲ್ಲಿ ನೀವು ಪೀಠವನ್ನು ಅಲಂಕರಿಸಿರಿ ಅಂತ ಆ ಸತ್ಯವರ್ಯ ತೀರ್ಥರಿಗೆ ತಾವು ಆಜ್ಞೆಯನ್ನು ಮಾಡಿದ್ದರು. ಹಾಗೆ ಆಗಲಿ ಅಂತ ಅಣುಸಂಸ್ಥಾನವನ್ನು ತೆಗೆದುಕೊಂಡು ಸತ್ಯವರ್ಯ ತೀರ್ಥರು ತಾವು ಸಂಚಾರಕ್ಕೆ ಹೋಗಿದ್ದಾರೆ. ಇವರು ಸತ್ಯಪೂರ್ಣರ ಜೊತೆಗೆ ಸತ್ಯ ವಿಜಯರು ಕಂಚಿಗೆ ಬಂದಿದ್ದಾರೆ. ಕಂಚಿ ಕ್ಷೇತ್ರದಲ್ಲಿ ತಾವು ಅಲ್ಲೇನೆ ಬಹಳಷ್ಟು ಸೇವೆಗಳನ್ನು, ಪಾಠ ಪ್ರವಚನಗಳನ್ನೆಲ್ಲ ಮಾಡುತ್ತಾ ಇದ್ದಾರೆ. ತಾವು ಆರಣಿಗೆ ಬಂದಿದ್ದಾರೆ. ಆರಣಿಯಲ್ಲಿ ಒಬ್ಬ ರಾಜ, ತಂಜಾವೂರು ದೊಡ್ಡದಾದಂತಹ ಒಂದು ನಗರ, ಅದರಲ್ಲಿ ಒಂದು ಆರಣಿ ಅಂತ ಚಿಕ್ಕದು. ಅಲ್ಲಿ ಇವರು ಬಂದಿದ್ದಾರೆ, ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರು. ಅಲ್ಲಿ ಒಬ್ಬವ ವೆಂಕಟರಾಜ ಅಂತ, ವೆಂಕಟಪತಿ ಅಂತ ಒಬ್ಬ ರಾಜ, ಬಹಳಷ್ಟು ದೇವರ ಗುರುಗಳ ಮೇಲೆ ಭಕ್ತಿ ಉಳ್ಳವನು, ಮಠದ ಮೇಲೆ ದೀಕ್ಷೆ ಇದ್ದವನು. ಅವನ ಮಂತ್ರಿ, ಅವನು ಕೃಷ್ಣಾಜಿ ಪಂತ ಅಂತ ಹೇಳಿ ಅವನ ಮಂತ್ರಿ. ಹಾಗಾಗಿ ಆ ಗುರುಗಳ ಮೇಲೆ ಬಹಳ ವಿಶ್ವಾಸ. ಗುರುಗಳ ಆ ಸತ್ಯವಿಜಯ ತೀರ್ಥರ ಕಾಲದಲ್ಲಿ
ಆ ಮಠದಲ್ಲಿ ನೋಡ್ಲಿಕ್ಕೆ ಸಿಗ್ತದೆ. ಅನೇಕ ಮತ್ತು ಆಭರಣಗಳನ್ನು, ಅನೇಕ ಸಾಮಾನು, ಬಂಗಾರದ ಸಾಮಾನುಗಳನ್ನು ಮಠಕ್ಕೆ ಕೊಟ್ಟಿದ್ದಾನೆ. ರಾಮದೇವರ ಸೇವೆಗಾಗಿ ಭಕ್ತಿಯಿಂದ ತಾನು ಈ ತಮ್ಮ ಸತ್ಯ ವಿಜಯ ತೀರ್ಥ ಶ್ರೀಪಾದಂಗಳವರ ತಪಸ್ಸು, ವೈರಾಗ್ಯ, ಈ ಪೀಠದ ವೈಭವ ಮತ್ತು ಜ್ಞಾನಾದಿಗಳನ್ನು ಕೊಂಡು ತಾನು ಆಶ್ಚರ್ಯಚಕಿತನಾಗಿ ಮಠಕ್ಕೆ ನನ್ನಿಂದ ಸೇವೆ ಆಗಲಿ, ರಾಮದೇವರು ಇದನ್ನ ಸ್ವೀಕಾರ ಮಾಡಲಿ ಅಂತ ತಾನು ಅನೇಕ ದಾನಗಳನ್ನು ಮಾಡಿದ್ದಾನೆ. ಒಂದು ದಿನ ಹೀಗೆ ಸುದ್ದಿ ಬಂತು, ನವಾಬ ತಾನು ಈ ಆರಣಿ ರಾಜನ ಮೇಲೆ ಯುದ್ಧ ಮಾಡಲಿಕ್ಕೆ ಬರ್ತಾ ಇದ್ದಾನೆ ಅಂತ ಸುದ್ದಿ ಬಂತು, ಸೂಚನೆ ಆಯಿತು, ಗೊತ್ತಾಯಿತು. ಈ ಆರಣಿ ರಾಜನ ಪಾಪ ಸೈನ್ಯ, ಇವನ ಶಕ್ತಿ ಬಹಳ ಚಿಕ್ಕದು. ಅವನು ನವಾಬ ಬಹಳ ಸೈನ್ಯ ಉಳ್ಳವನು, ಬಹಳ ಪರಾಕ್ರಮಿ. ಆಗ ಏನ್ ಮಾಡಬೇಕು ತೋಚ್ತಾ ಇಲ್ಲ. ನಾವಂತೂ ಸೋಲುವುದು ನಿಶ್ಚಯ, ಇನ್ನು ಮೇಲೆ ನಮಗೆ ಗೆಲ್ಲಿಕ್ಕೆ ಸಾಧ್ಯವಿಲ್ಲ, ಏನ್ ಮಾಡಬೇಕು ಅಂತ ಬಹಳೆಲ್ಲ ಪ್ರಯತ್ನ ಆದಾಗ ಕೃಷ್ಣಾಜಿ ಪಂಥ ಮಂತ್ರಿ ಅವರು ಹೇಳಿದ್ರು, ನಮ್ಮ ಕಡೆಯಿಂದ ಯಾವಾಗ ಏನಾಗುವುದಿಲ್ಲ ಅಂತ ನಿಶ್ಚಿತವಾಗ್ತದೋ ಆಗ ದೇವರನ್ನ, ಗುರುಗಳನ್ನು ಮೊರೆ ಹೋಗಬೇಕು. ದೇವರನ್ನ ನಾವು ನೋಡ್ಲಿಕ್ಕೆ ಸಾಧ್ಯವಿಲ್ಲ, ಆದರೆ ಆ ಗುರುಗಳು ದೇವರ ಜೊತೆಗೆ ಮಾತನಾಡಿ ನಮ್ಮ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಾರೆ. ಹಾಗಾಗಿ ಆ ಗುರುಗಳ ಶರಣವನ್ನು ಹೋಗೋಣ. ಇಲ್ಲಿ ಉತ್ತರಾದಿ ಮಠಾಧೀಶರಾದ ಸತ್ಯ ವಿಜಯ ತೀರ್ಥ ಶ್ರೀಪಾದಂಗಳವರಿದ್ದಾರೆ. ಹಾಗಾಗಿ ಅವರೆಲ್ಲ ಹೋಗಿ ಶರಣಾಗತಿಯನ್ನು ಹೊಂದಿದಾಗ ಅವರು ದಾರಿಯನ್ನು ತೋರಿಸ್ತಾರೆ ಅಂತ ವಿಶ್ವಾಸದಿಂದ ಆ ಕೃಷ್ಣಾಜಿ ಪಂಥ ಹೇಳಿದ. ಆಗ್ಲಿ ಅಂತ ತಾನು ವೆಂಕಟರಾಜ ತಾನು ಬಂದು, ವೆಂಕಟಪತಿ ಅವನ ರಾಜ, ಅವನು ಬಂದು ಶರಣಾಗತಿಯನ್ನು ಹೊಂದು, ಸ್ವಾಮಿ ಹೀಗೆಲ್ಲ ಆಗಿದೆ, ನವಾಬ ಯುದ್ಧವಾಡಿ ರಾಜ್ಯವನ್ನು ಕಸಿದುಕೊಳ್ಳಬೇಕು, ಐಶ್ವರ್ಯ ಭ್ರಷ್ಟನಾಗಿ ಮಾಡಬೇಕು ಅಂತ ಹೇಳಿ ತಾನು ಬರ್ತಾ ಇದ್ದಾನೆ, ಏನ್ ಮಾಡ್ಬೇಕು ಸ್ವಾಮಿ ಅಂದಾಗ, ನೋಡ್ರಿ ಗುರುಗಳ ಆಶೀರ್ವಾದ, ಗುರುಗಳ ಅನುಗ್ರಹ ಹೇಗಿರುತ್ತೆ, ಗುರುಪ್ರಸಾದೋ ಭಗವಾನ್ ತಸ್ಮಾತ್ ಬಲವತ್ತರಂ. ನಾವು ಅನ್ಕೊಳ್ತೇವೆ ಕಷ್ಟಗಳು ಬಂದಾಗ ನಾವು ಪರಿಹಾರ ಮಾಡ್ಕೊಳ್ತೇವೆ ಅಂತ, ಶಕ್ತಿ ಇದೆ, ಹಣ ಇದೆ ಅಂತ, ನಾವೇ ರೋಗ ಬಂದಿದೆ ಅಥವಾ ಬೇರೆ ಆಪತ್ತುಗಳು ಬಂದಿದೆ ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಅಂತ ನಾವು ಭಾವಿಸಿರ್ತೇವೆ. ಗುರುಗಳು ಅನುಗ್ರಹ ಪೂರ್ವಕವಾಗಿ ಆಶೀರ್ವಾದ ಮಾಡಿದರೆ ಬಂದ ಕಷ್ಟಗಳು, ಆಪತ್ತುಗಳು, ರೋಗ ರುಜಿನಿಗಳು ಪರಿಹಾರ ಆಗ್ಲಿಕ್ಕೆ ಸಾಧ್ಯ ಅಂತನ್ಲಿಕ್ಕೆ ಜ್ವಲಂತ ದೃಷ್ಟಾಂತ. ರಾಜ ಬೇಕಾದ್ದೆಲ್ಲ ಮಾಡಬಹುದಾಗಿತ್ತು, ಆದರೆ ಮಂತ್ರಿ ಹೇಳಿದ ಮಾರ್ಗದಲ್ಲಿ ಬಂದು ರಾಜ ಗುರುಗಳಿಗೆ ಶರಣಾಗತನಾದಾಗ ಆಗ ಆ ಗುರುಗಳು ಆಶೀರ್ವಾದ ಮಾಡಿ ಮಂತ್ರಾಕ್ಷತೆಯನ್ನು ಕೊಡ್ತಾರೆ. ಕೇವಲ ಅವನೊಂದು 100 ಪಟ್ಟು ಸೈನ್ಯ ಇದ್ದರೆ, ಅವನ 100 ಸೈನ್ಯ ಇದ್ದರೆ ಇವನು 25% ಅಷ್ಟೇ ಸೈನ್ಯ. ಅಷ್ಟು ಸೈನ್ಯದಿಂದ ಅವರನ್ನು ಓಡಿಸಿ ವಿಜಯವನ್ನು ಸಂಪಾದನೆ ಮಾಡ್ತಾರೆ. ಹೇಗಷ್ಟು ಸಾಮರ್ಥ್ಯ ಬಂತು, ಹೇಗಷ್ಟು ಶಕ್ತಿ ಬಂತು, ಹೇಗಷ್ಟು ವಿಶ್ವಾಸ ಬಂತು, ಹೇಗಷ್ಟು ಧೈರ್ಯ ಬಂತು, ಅದು ಕೇವಲ ಗುರುಗಳ ಕೃಪೆ, ಗುರುಗಳ ಅನುಗ್ರಹ, ಗುರುಗಳ ಮಂತ್ರಾಕ್ಷತೆ ಬಲದಿಂದ. ರಾಮದೇವರನ್ನು ನೆನೆಸಿ ಈ ಬಂದ ಭಕ್ತನಿಗೆ, ನಮ್ಮಲ್ಲಿ ಬಂದು ಶರಣಾಗತನಾಗಿದ್ದಾನೆ, ರಾಮದೇವರ ಶರಣಾಗತನಾಗಿದ್ದಾನೆ ಅಂದ ಮೇಲೆ ರಾಮದೇವರು ಅವನಿಗೆ ಅನುಗ್ರಹ ಮಾಡಬೇಕು ಅಂತ ಒಂದು ಏಕೈಕ ಮಹತ್ತರವಾದ ಉದ್ದೇಶದಿಂದ ಅಭಿಮಂತ್ರಣೆ ಮಾಡಿ ಆ ಮಂತ್ರಾಕ್ಷತೆಯನ್ನು ಕೊಟ್ಟರೆ, ಎಲ್ಲ ಆ ಮಂತ್ರಾಕ್ಷತೆ ಬಲದಿಂದ ಎಲ್ಲ ದುಷ್ಟರು, ಆ ನವಾಬ ಓಡಿ ಹೋದ. ಆಗ ಬಹಳ ಸಂತೋಷ ಪಡ್ತಾನೆ. ಸಂತೋಷಪಟ್ಟು ತಾನು ಗುರುಗಳ ಮತ್ತೆ ಶರಣಾಗತನಾಗಿ, ನಿಮ್ಮಿಂದ ನಮಗೆ ವಿಜಯ ಸಿಕ್ಕಿತು ಅಂತ ಸಂತೋಷ ಪಡ್ತಾನೆ. ಆಗ ಸತ್ಯ ವಿಜಯ ತೀರ್ಥರು ಚಿತ್ರದುರ್ಗಕ್ಕೆ ಬರ್ತಾರೆ. ಚಿತ್ರದುರ್ಗ ಅಲ್ಲಿ ತಾವು ಬಂದಾಗ ಅಲ್ಲಿ ಬಹಳ ಬರಗಾಲ ಅಂದ್ರೆ ನೀರೇ ಏನೂ ಇಲ್ಲ, ಅಷ್ಟು ಸಮಸ್ಯೆ ಇದ್ದಾಗ ಅಲ್ಲ ಜನ ಎಲ್ಲ ಬಹಳ ಪ್ರಾರ್ಥನೆ ಮಾಡಿದಾಗ, ಮತ್ತೆ ಅಲ್ಲಿ ಏನ್ ಮಾಡ್ತಾರೆ ವಿಚಿತ್ರ ಅಂದ್ರೆ, ಅಲ್ಲಿ ಋಷಿಶೃಂಗರು ಅವರ ಪ್ರತಿಮೆಯನ್ನ ಈಗೂ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಅಲ್ಲಿ ಉತ್ತರಾದಿ ಮಠದಲ್ಲಿ ಋಷಿಶೃಂಗರನ್ನ ಮತ್ತು ಶಾಂತಲಾದೇವಿಯನ್ನ ಪ್ರತಿಷ್ಠಾಪನೆ ಮಾಡುತ್ತಾರೆ. ಋಷಿಶೃಂಗರು ಮಹಾನುಭಾವರು, ಅವರ ಚರಿತ್ರೆಯನ್ನ ರಾಮಾಯಣದಲ್ಲಿ ಕೇಳಲಿಕ್ಕೆ ಸಿಗ್ತದೆ ನಮಗೆ. ಜನಕರಾಜ ಮತ್ತೇನಪ್ಪಾ ಅಂದ್ರೆ ಮಕ್ಕಳನ್ನ ಪಡಿಬೇಕು ಅಂತ ಹೇಳಿ ಬಹಳಷ್ಟು ಸಮಸ್ಯೆ ಮಾಡಿಕೊಂಡಾಗ ಆಗ ಅವನಿಗೆ ಹೇಳಿದ್ದು, ಋಷಿಶೃಂಗರನ್ನು ಕರೆಸು, ಅವರಿಂದ ಯಾಗ ಮಾಡಿಸು, ಅವಾಗ ಉತ್ತಮ ಸಂತಾನವಾಗ್ತದೆ ಅಂತ ಹೇಳಿದ್ದಕ್ಕೆ ಅವರನ್ನು ಕರೆಸಿ ಯಾಗವನ್ನು ಮಾಡಿಸಿದ್ದಕ್ಕೆ ಶ್ರೀರಾಮಚಂದ್ರ ದೇವರಂತಹ ಮಹಾನುಭಾವರು, ಶ್ರೀರಾಮಚಂದ್ರ ದೇವರಂತಹ ಜಗದೊಡೆಯ ಪರಮಾತ್ಮ ಸ್ವಾಮಿ ತಾನು ಅವತಾರ ಮಾಡಿದ ಜನಕರಾಜನಲ್ಲಿ ಅಂತ ನಾವು ರಾಮಾಯಣದಲ್ಲಿ ಕೇಳ್ತೇವೆ. ಅಂತಹ ಮಹಾನುಭಾವರು ಋಷಿಶೃಂಗರು. ಅಂದ್ರೆ
ದೇವರು ಅವರು ಕರೆದರೆ ದೇವರಿಗೆ ತಮ್ಮನ್ನು ತಾವು ಸಮರ್ಪಣೆ ಮಾಡಿರುತ್ತಾರೆ. ಹಾಗಾಗಿ ಅಂತಹ ದೇವರಿಗೆ ಸಮರ್ಪಿತರಾದಂತಹ ಗುರುಗಳಿಗೆ, ದೇವತೆಗಳಿಗೆ ನಾವು ಶರಣಾಗತರಾದರೆ ಅವರು ನಮ್ಮ ಪರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿದರೆ ಅವಶ್ಯವಾಗಿ ಭಗವಂತ ನನ್ನ ಭಕ್ತ ತನ್ನನ್ನೇ ತಾನು ನನ್ನನಿಗೆ ಪೂರ್ಣ ಸಮರ್ಪಣೆ ಮಾಡಿದ್ದಾನೆಂದ ಮೇಲೆ ಅವನು ಮಾಡಿದ ಕೆಲಸ, ಅವನು ಬೇಡಿದ ಬೇಡಿಕೆ, ನಾನು ಇಷ್ಟಾರ್ಥವನ್ನು ನಾನು ಈಡೇರಿಸ್ತೇನೆ ಅಂತ ಪರಮಾತ್ಮ ಸ್ವಯಂ ತಾನು ಬಂದು ಎಲ್ಲ ಅನುಗ್ರಹವನ್ನು ಮಾಡುತ್ತಾನೆ. ಹಾಗಾಗಿ ಅಂತಹ ಮಹಾನುಭಾವರು ಋಷಶೃಂಗರು, ಆ ಋಷಶೃಂಗರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಧೋ 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 ಧಾರಾಕಾರವಾಗಿ ವೃಷ್ಟಿ ಮಳೆ ಆಗಿದೆ. ಬಹಳ ಸಂತೋಷವಾಗಿದೆ. ಅಲ್ಲಿ ಎಲ್ಲ ಜನನು ಇವತ್ತು ನಾವಲ್ಲಿ ಪ್ರತಿಮೆಗಳನ್ನು ನೋಡ್ಲಿಕ್ಕೆ ಸಿಗ್ತದೆ. ಅಂತಹ ಮಹಾನುಭಾವರು ಆ ಸತ್ಯ ವಿಜಯ ತೀರ್ಥ ಶ್ರೀಪಾದಂಗಳು ಮತ್ತು ಸಂಚಾರ ಕ್ರಮಣೆ ಮತ್ತು ಪುನಃ ಆರಣಿಗೆ ಬಂದಿದ್ದಾರೆ. ಆದರೆ ಈ ರಾಜನ ಸಮಸ್ಯೆ ಪರಿಹಾರ ಆಗ್ತಾ ಇಲ್ಲ. ಮತ್ತೆ ಶರಣಾಗತನಾದ. ಯಾಕೆ? ನನಗೆ ಏಳಿಗೆನೇ ಆಗ್ತಾ ಇಲ್ಲ ಸ್ವಾಮಿ, ಏನಾದರೂ ಮನಸ್ಸಿಗೆ ಸಮಾಧಾನ ಇಲ್ಲ, ಏಳಿಗೆನೇ ಆಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂದಾಗ ಅವರು ಹೇಳಿದರು, ನೋಡಪ್ಪ, ನೀನು ಏನು ರಾಜ್ಯವನ್ನ ಕಟ್ಟಿದ್ದಿ, ರಾಜಸಭೆಯನ್ನ ಮಾಡಿದ್ದಿ, ಕೋಶಾಗಾರ ಅಂತ ಕರೀತಾರೆ, ಅದನ್ನು ಮಾಡಿದ್ದಿ, ಅದು ಅಷ್ಟು ಸರಿಯಾಗಿ ಕಾಣ್ತಾ ಇಲ್ಲ, ಅದನ್ನು ತೆಗೆದು ಬೇರೆ ಕಡೆಗೆ ಮಾಡು. ಅಲ್ಲಿ ಕಮಂಡಲು ನಾಗ ಅಂತ ನದಿ ಹರಿತಾ ಇದೆ, ಈಗೂ ಹರಿತಾ ಇದೆ. ಆ ನದಿಯ ಪಕ್ಕಕ್ಕೇನೆ ತಾವು ಮಾಡ್ತಾರೆ. ಮನೆಯನ್ನ ತೆಗೆದು ಬೇರೆ ಕಡೆಗೆ ಇಡುವುದು ಬಹಳ ಕಷ್ಟ. ಅಂತದ್ದು ಆ ರಾಜ್ಯವನ್ನೇ ಅಲ್ಲಿ ಶಿಫ್ಟ್ ಮಾಡಿದ. ಅಲ್ಲಿ ಇಟ್ಟಾಗ ಭಾರಿ ವೈಭವದಿಂದ ಅವನಿಗೆಲ್ಲ ಮುಂದಿನ ಕಾರ್ಯಗಳನ್ನು ಮಾಡ್ತಾನೆ. ಅವನಿಗೆ ಅದ್ಭುತವಾದ ಅಭಿವೃದ್ಧಿಗೊಳ್ಳುತ್ತದೆ. ದೇವರ ಪೂಜಾದಿಗಳನ್ನೆಲ್ಲ ಮಾಡಿಸ್ತಾನೆ. ಬಹಳ ಅದ್ಭುತವಾಗಿ ಮತ್ತು ಅಭಿವೃದ್ಧಿಗೊಳ್ಳುತ್ತದೆ. ಅದನ್ನು ನೋಡಿ ಬಹಳ ಸಂತೋಷಪಟ್ಟು ಆ ರಾಜ ಇವರ ಹೆಸರಿನಿಂದಲೇ ನಗರ ಮಾಡ್ತಾನೆ. ಇವು ನಮ್ಮ ಸತ್ಯವಿಜಯ ನಗರ, ಸತ್ಯವಿಜಯ ತೀರ್ಥ ಶ್ರೀಪಾದಂಗಳಲ್ಲಿ ಇದ್ದಾರೆ ಅಂತ ಸತ್ಯವಿಜಯ ನಗರ. ಮೊದಲಿಗೆ ಆರಣಿ ಅಂತ ಅದಕ್ಕೆ ಹೆಸರು. ಸತ್ಯವಿಜಯ ನಗರ, SV ನಗರ ಅಂತ ಕರೀತಾರೆ. ಅಂದರೆ ಇಷ್ಟು ಅವರ ತಪಸ್ಸಿಗೆ, ಅವರಿಗೆ ತಪಸ್ಸಿನ ಪ್ರಭಾವಕ್ಕೆ ತಾನು ವಶನಾಗಿ ಮತ್ತೆ ಇಡೀ ನಗರವೇ ಅವರ ಹೆಸರನ್ನ ಸತ್ಯವಿಜಯ ನಗರ ಅಂತ ಮಾಡಿದ್ದಾನೆ. ಅಂದರೆ ಎಷ್ಟು ಮಟ್ಟಿಗೆ ಆ ಸತ್ಯವಿಜಯದ ತಪಸ್ಸು, ಅವರ ಜ್ಞಾನ, ಇದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಅನೇಕ ಮಹಿಮೆಗಳಿವೆ ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರ. ಈ ರಾಜನಿಗೆ ಮಾಡಿದಂತಹ ವಿಶೇಷವಾದ ಅನುಗ್ರಹ, ರಾಜ್ಯಕ್ಕೆ ಬಂದಂತಹ ಕಷ್ಟಗಳ ಪರಿಹಾರ ಮತ್ತು ಇಡೀ ಊರಿಗೆ ಬಂದಂತಹ ಬಿಕ್ಕಟ್ಟು, ನೀರು ಇಲ್ಲದೆ ಇದ್ದ ತೊಂದರೆ, ಬರಗಾಲ, ಅದನ್ನು ಪರಿಹಾರ ಮಾಡಿದಂತಹ ಮಹಾನುಭಾವರು ಸತ್ಯವಿಜಯ ತೀರ್ಥರು. ಅನೇಕ ಅಲ್ಲಿ ವೃಂದಾವನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿದವರ ಬಾಯಿಂದ ಅವರ ಮಹಿಮೆಯನ್ನ ಕೇಳ್ತಾ ಹೋದರೆ ಬಹಳ ವಿಚಿತ್ರ ಅನಿಸ್ತದೆ, ಬಹಳ ರೋಮಾಂಚನವಾಗ್ತದೆ, ಬಹಳ ಭಕ್ತಿ ಅವರಲ್ಲಿ ಬರ್ತಾ ಹೋಗ್ತದೆ. ಮಹಿಮೆಗಳನ್ನು ಕೇಳ್ತಾ ಇದ್ದಂತೆ ಅವರಲ್ಲಿ ಭಕ್ತಿ ಬರುವುದು ಸಹಜಿಕ. ಅಂತ ಮಹಾನುಭಾವರು ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರು. ಅವರ ಮಹಿಮೆಯನ್ನ ಎಷ್ಟು ಹೇಳಿದ್ರೂ ಕಮ್ಮಿ ಇದೆ. ಕೇವಲ ಆ ಗುರುಗಳ ಸ್ಮರಣೆ ಮಾಡಿ ಎಲ್ಲ ಆಪತ್ತುಗಳು ಪರಿಹಾರ ಆಗಿ ಜ್ಞಾನಾದಿಗಳು, ಇಷ್ಟಾರ್ಥಗಳು ನಮಗೆ ಅವರ ಅನುಗ್ರಹ ಆಶೀರ್ವಾದದಿಂದ ಅಭಿವೃದ್ಧಿ ಆಗಲಿ, ಬರಲಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡುವುದಷ್ಟೇ. ಅನಂತರದಲ್ಲಿ ಅವರು ಸತ್ಯವರ್ಯ ತೀರ್ಥರಿಗೆ ಆಶ್ರಮವನ್ನು, ತಾವು ಪೀಠವನ್ನು ಏರಬೇಕು ಅಂತ ಸೂಚನೆ ಕೊಡ್ತಾರೆ. ತಾವು ದೇಹವನ್ನು ತ್ಯಾಗ ಮಾಡಿ ನಿನ್ನೆಯ ದಿವಸ ಅಂದರೆ ಏಕಾದಶಿ ದಿವಸ ವೃಂದಾವನ ಪ್ರವೇಶ ಮಾಡಿದ್ದಾರೆ ಅಂತ ನಾವು ಕೇಳಲಿಕ್ಕೆ ಸಿಗ್ತದೆ. ಹಾಗಾಗಿ ಇಷ್ಟು ಮಹಾನುಭಾವರು ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರು. ಅವರ ಆರಾಧನೆ, ಅವರ ನಾಮಸ್ಮರಣೆಯಿಂದ ಸಕಲ ಆಪತ್ತುಗಳು, ದುರಿತಗಳ ಪರಿಹಾರವಾಗ್ತದೆ, ಇಷ್ಟಾರ್ಥಗಳು ದೊರಕ್ತದೆ ಅಂತನ್ನುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ನಾವು ಅವರನ್ನು ಸ್ಮರಿಸ್ತಾ ಅವರ ಮಹಿಮೆಯನ್ನು ಪ್ರತಿ ಕ್ಷಣವೂ ನಾವು ನೆನೆಸಬೇಕು, ಸ್ಮರಣೆ ಮಾಡಬೇಕು. ಆ ಗುರುಗಳ ಆಶೀರ್ವಾದ ನಮಗೆ ಆಗಬೇಕು ಅಂತ ಆ ಗುರುಗಳಲ್ಲಿ ಭಕ್ತಿಯಿಂದ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.